ರೋಡ್ ಸೈಡ್ ಅಲ್ಲಿ ಊಟ ಮಾಡ್ತಿದ್ದಂತ ಒಬ್ಬ ಮಹಿಳೆ ಇವತ್ತು ಮೆಗಾಸ್ಟಾರ್ ಚಿರಂಜೀವಿ ಮುಂದೆ ಒಂದು ದೊಡ್ಡ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದಾರೆ ಅಂದ್ರೆ ನೀವ್ ನಂಬ್ತೀರಾ? 4 ಜನ ಒಂದೇ ಸಲ 4 ಕ್ವಶನ್ ಕೇಳಿದ್ರೆ ನಮ್ ತಲೆ ಚಕ್ರಕ್ಕಿಟ್ಟಿರೋ ನಿಂಬೆಹಣ್ಣು ತರ ಹೊಡೆದು ನಮ್ಗೆ ಬೇಗ ಕೋಪ ಬರುತ್ತೆ. ಆದ್ರೆ ಈ ಮಹಿಳೆ 100 ಜನ ಒಟ್ಟಿಗೆ ಬಂದು ಊಟ ಬೇಕು ಅಂತ ಕೇಳಿದ್ರು ಕೂಡ 1 ಸೆಕೆಂಡ್ ಕೂಡ ಕೋಪ ಮಾಡ್ಕೊಳ್ಳದೆ ಎಲ್ರಿಗೂ ಊಟ ಬಡಿಸ್ತಾ ಹೋಗ್ತಾರೆ. ಅವ್ರು ಸ್ಟಾರ್ಟ್ ಮಾಡಿದ್ದು ರೋಡ್ ಸೈಡ್ ಅಲ್ಲಿ ಒಂದು ಸಣ್ಣ ಅಂಗಡಿನಲ್ಲಿ ಊಟ ಮಾಡ್ತಾ ಇರ್ತಾರೆ. ಅವ್ರು ಮಾಡ್ತಿದ್ದಂತ ಟೇಸ್ಟ್ ನ ನೋಡಿ ಜನ ಸಾಗರ ತುಂಬಾ ಜನ ಸೇರಿ ಟ್ರಾಫಿಕ್ ಜಾಮ್ ಆಗಿ ರೋಡ್ ಪೂರ್ತಿ ಬ್ಲಾಕ್ ಆಗಿರುತ್ತೆ. ಟ್ರಾಫಿಕ್ ಪೊಲೀಸ್ ಅವರು ಮಾರನೇ ದಿನ ಅವ್ರು ತರುವಂತ ಊಟದ ಗಾಡಿಯನ್ನ ತಡೆದು ಹಿಡಿದು ಪೊಲೀಸ್ ಸ್ಟೇಷನ್ ತಗೊಂಡೋಗ್ತಾರೆ. ಅವತ್ತು ಇಡೀ ಸೋಷಿಯಲ್ ಮೀಡಿಯಾನೇ ಅವ್ರ ಪರವಾಗಿ ನಿಂತು ಸಪೋರ್ಟ್ ಮಾಡುತ್ತೆ. ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದ್ರೆ ಆ ವಿಷಯ ಸಿಎಂ ತನಕ ಹೋಗುತ್ತೆ. ಅವಾಗ ಖುದ್ದಾಗಿ ಸಿಎಂ ಅವರೇ ಆ ಟ್ರಾಫಿಕ್ ಪೊಲೀಸಿಗೆ ವಾರ್ನಿಂಗ್ ಕೊಟ್ಟು ಅವ್ರನ್ನ ಇನ್ ಮುಂದೆ ತಡಿಬೇಡಿ ಅಂತ ಹೇಳ್ತಾರೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಮನುಷ್ಯಂಗೆ ಯಾವಾಗ ಯಾವ ರೀತಿ ಸಕ್ಸಸ್ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಆತ್ಮವಿಶ್ವಾಸ ತನ್ನ ಮಾಡೋ ಕೆಲಸದಲ್ಲಿ ಶ್ರದ್ಧೆ ತಾಳ್ಮೆ ಅನ್ನೋದಿದ್ರೆ ಅದು ಹೆಂಗ್ ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಅವರು ಸ್ಟೇಜ್ ಮೇಲೂ ಕೂಡ ಅದೇ ಮಾತು ಹೇಳ್ತಾರೆ. ನನ್ನ ಹತ್ರ ಎಜುಕೇಶನ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಕೊರಗ್ತಾ ಇದ್ದೆ, ನನ್ನ ಮೇಲೆ ನನ್ಗೆ ಆತ್ಮವಿಶ್ವಾಸನೇ ಇರಲಿಲ್ಲ. ಆದ್ರೆ ನನ್ನ ಅಜ್ಜಿ ಮತ್ತೆ ನನ್ನ ದೊಡ್ಡಮ್ಮ ಒಂದ್ ಮಾತು ಹೇಳಿದ್ರು, ನಿನ್ಗೆ ಕೆಲಸ ಅಂತ ಕಲ್ತ್ಕೋ, ಆ ಕೆಲಸದ ಮೇಲೆ ಶ್ರದ್ಧೆ ಮತ್ತೆ ತಾಳ್ಮೆನ ಇಟ್ಕೋ, ಯಾವುದೇ ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡ್ಬೇಡ, ಖಂಡಿತ ನೀನು ಮುಂದೆ ಬರ್ತೀಯ ಅಂತ. ಸೊ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ಈ ತರ ವಿಡಿಯೋಗಳನ್ನ ನೋಡ್ಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಪೀಸ್.